ಪದಗಳ ಜಾತಿ ನಿಂದನೆ ಜೀವ ಬೆದರಿಕೆ ಕೇಸ್ನಲ್ಲಿ ಮುನಿರತ್ನ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ರೀತಿಯ ಘಟನೆ ನಡೆದಿದ್ದರೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು, ನಾನೇನು ಕ್ರಮ ತೆಗೆದುಕೊಳ್ಳುವುದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ನಿಮ್ಮ ಕೈಯಲ್ಲೇ ಸರ್ಕಾರ ಇದೆ, ಕಾನೂನು ಕ್ರಮ ತೆಗೆದುಕೊಳ್ಳಿ, ನಾನು ಕೇಳಿದ್ರೆ ನಾನೇ ಉತ್ತರ ಕೊಡಬೇಕು, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಒಂದು ಸಮಾಜವನ್ನ ಅವಹೇಳನ ಮಾಡುವುದನ್ನು ಖಂಡಿಸ್ತೇನೆ ನಾನು, ಆ ರೀತಿ ಆಗಬಾರದು. ಜಾತಿ ನಿಂದನೆ ಜೀವ ಬೆದರಿಕೆ ಕೇಸ್ನಲ್ಲಿ ಮುನಿರತ್ನ ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತಂತೆ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನನಗಿದು ಯಾವುದು ಮಾಹಿತಿಗಳಿಲ್ಲ, ಅದು ಏನೇನಾಗಿದೆ ಅಂತ ಹೇಳಿ ಚರ್ಚೆ ಮಾಡಿ. ಈಗ ನಾನು ನೋಡಿ ನನ್ನೇ ಯಾಕೆ ಕೇಳ್ತೀರಿ? ನೀವೇನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ನಾಯಕರು? ಈ ರೀತಿಯ ಘಟನೆ ನಡೆದಿದ್ದರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ, ನಾನೇನು ಕ್ರಮ ತಗೊಳಕ್ಕಾಗತ್ತಾ? ಇಂಥ ಘಟನೆ ನಡೆದಿದ್ರೆ ಏನು ಸಡನ್ನಾಗಿ ತರಾತುರಲ್ಲಿ ಪಾಪ ಎಲ್ಲೆಲ್ಲ ಕರೆಸಿ ನಿಮ್ಮ ಡಿ ಜಿ ಇಂದ ಕೇಸ್ಗಳಾಗಿಸಿ SIT ರಚನೆ ಮಾಡ್ಕೊಳ್ಳಿಲ್ವಾ? ನಿಮ್ಮ ಕೈಲಿದೆ ಅದು ಸರ್ಕಾರ. ತಪ್ಪುಗಳಾಗಿದ್ರೆ ನೀವು ಸರಿಯಾದ ಕ್ರಮ ತಗೊಳ್ಳಿ. ನನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ನಾನು ಇಂಥ ವಿಷಯಗಳಿಗೆ ಯಾವುದೇ ಕಾರಣಕ್ಕೂ ಒಂದು ಸಮಾಜವನ್ನು ಅವಹೇಳನ ಮಾಡ್ತಕ್ಕಂಥದ್ದಾಗಲಿ, ಯಾರಿಗೂ ಹಿಂಸೆ ಕೊಡ್ತಕ್ಕಂಥದ್ದಾಗಲಿ, ಇಲ್ಲ ಭ್ರಷ್ಟ ವ್ಯವಸ್ಥೆಗೆ ಬೆಂಬಲ ಕೊಡ್ತಕ್ಕಂಥದ್ದಾಗಲಿ ನಾನು ಎಂದೂ ಸಹ ಮಾಡಿಲ್ಲ. ಮುಖ್ಯಮಂತ್ರಿ ಆದಾಗಲೂ ಮಾಡಿಲ್ಲ, ಮುಖ್ಯಮಂತ್ರಿ ಆಗದೇ ಇದ್ದಾಗಲೂ ಮಾಡಿಲ್ಲ. ಅದರಿಂದ ಈ ವಿಷಯಗಳಲ್ಲಿ ಸರ್ಕಾರ ಅವರು ತೀರ್ಮಾನ ತಗೋಬೇಕು, ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ಕೋಬೇಕು. ನನಗಿದು ಯಾವುದು ಮಾಹಿತಿಗಳಿಲ್ಲ, ಅದು ಏನೇನಾಗಿದೆ ಅಂತ ಹೇಳಿ ಚರ್ಚೆ ಮಾಡಿ. ಈಗ ನಾನು ನೋಡಿ ನನ್ನೇ ಯಾಕೆ ಕೇಳ್ತೀರಿ? ನೀವೇನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ನಾಯಕರು? ಈ ರೀತಿಯ ಘಟನೆ ನಡೆದಿದ್ದರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ, ನಾನೇನು ಕ್ರಮ ತಗೊಳಕ್ಕಾಗತ್ತಾ? ಇಂಥ ಘಟನೆ. ಕಾಂಗ್ರೆಸ್ ನಾಯಕಿ ಕುಸುಮಾ ಅವರು ನಮ್ಮ ಜೊತೆ ಫೋನಲ್ಲಿ ಕನೆಕ್ಟ್ ಆಗ್ತಾರೆ. ಕುಸುಮಾ ಮೇಡಮ್ ನಮಸ್ತೆ. 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 ಏನು ಮೇಡಮ್, ಶಾಸಕರು ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ, ಜೊತೆಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೂಡ, ಏನು ಹೇಳ್ತೀರಿ? ಹೌದು ಸರ್, ನಾನು ಕೂಡ ನಿನ್ನೆ ಗುತ್ತಿಗೆದಾರರಾಗಿರುವಂತ ಚಲುವರಾಜು ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರ ಮೇಲೆ ಆದಂತ ಒಂದು ಹ್ಯಾರಸ್ಮೆಂಟ್ ಏನಿದೆ, ಜಾತಿ ನಿಂದನೆ ಇರಬಹುದು, ಜೀವ ಬೆದರಿಕೆ ಇರಬಹುದು, ಹಾಗೆ ಮಹಿಳೆಯರ ಬಗ್ಗೆ ಕೆಡದಾಗಿ ಅಸಭ್ಯವಾಗಿ ಅಸಂವಿಧಾನಿಕ ಭಾಷೆಯಲ್ಲಿ ಕೇಳಕ್ಕೂ ಅಸಹ್ಯ ಬರುವಂತ ಒಂದು ಭಾಷೆಯನ್ನ ಉಪಯೋಗಿಸಿ ಮಾತಾಡಿರುವಂತ ಒಂದು ಆಡಿಯೋ ನಾನು ಕೂಡ ನಿನ್ನೆ ಕೇಳ್ಬೇಕಾಗಿ ಬಂತು. ಒಬ್ಬ ಹೆಣ್ಮಗಳಾಗಿ ರಾಜಕಾರಣ ಬಿಡಿ, ರಾಜಕಾರಣದ ಪ್ರತಿನಿತ್ಯ ರಾಜಕಾರಣ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಒಬ್ಬ ಹೆಣ್ಮಗಳಾಗಿ ಆ ಮಾತುಗಳನ್ನ ಕೇಳೋದಿತ್ತಲ್ಲ, ಸಾಕಷ್ಟು ದುರದೃಷ್ಟಕರ ಅಂತಾನೆ ಹೇಳ್ಬೋದು. ನಮ್ಮ ಸಮಾಜ ಎತ್ತ ಸಾಕ್ತಿದೆ, ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯಾದಂತ ಕೀಳು ಮಟ್ಟದ ಒಂದು ಭಾಷೆಯನ್ನ ಉಪಯೋಗಿಸುವಂತದ್ದು. ಹಾಗೆ ಈ ನಮ್ಮ ಶಾಸಕರೇನಿದ್ದಾರೆ ಪ್ರತಿ ಬಾರಿನೂ ಕೂಡ ಯಾವ್ದಾದ್ರು ಒಂದು ಸಭೆ ಸಮಾರಂಭದಲ್ಲಿ ಭಾಷಣ ಶುರು ಮಾಡ್ತಿದ್ದಿದೆ ಮತದಾರ ಪ್ರಭುಗಳು, ಮತದಾರ ದೇವರುಗಳು ಅಂತ ಹೇಳಿ, ನಮ್ಮ ಮತದಾರರು ದೇವರುಗಳು ಅಂತ ಹೇಳ್ತಿದ್ರು. ಅದೇ ದೇವರುಗಳನ್ನ ಇವ್ರು ಈ ಮಟ್ಟದ ಭಾಷೆಯಲ್ಲಿ, ಈ ಮಟ್ಟದ ಕೀಳು ಪದಗಳಲ್ಲಿ ಕಾಣ್ತಾರೆ, ಉಪಯೋಗಿಸ್ತಾರೆ ಅಂತಂದ್ರೆ ಬಹಳ ದುರದೃಷ್ಟಕರವಾದಂತ ಒಂದು ಬೆಳವಣಿಗೆ ಅಂತಾನೆ ಹೇಳಿ. ಅವ್ರದ್ದೊಂದು ವಿಡಿಯೋ ಬಂದಿದೆ ಮೇಡಮ್. ಆ ವಿಡಿಯೋದಲ್ಲಿ ಮುನಿರತ್ನ ಅವರು ಹೇಳ್ತಾರೆ, ಈ ಲೋಕಸಭೆ ಚುನಾವಣೆಯಲ್ಲಿ ಸೋತ ತಕ್ಷಣ ನನಗಿದು ಗೊತ್ತಾಗಿತ್ತು, ನನ್ನನ್ನು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಈ ವ್ಯಕ್ತಿ ಕೇಸ್ ಕೊಟ್ಟಂತ ವ್ಯಕ್ತಿ ಹಿಂದೆ 10-20 ಜನರ ಮೇಲೆ ಇದೇ ತರ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಸೊ ಇದು ನನ್ನ ಮೇಲೆ ನಡೀತಾ ಇರುವಂತ ಷಡ್ಯಂತ್ರ ಅಂತ ಹೇಳ್ತಾರೆ. ಅಲ್ಲ ಸರ್, ಹಾಗಾದ್ರೆ ಅವ್ರಿಗೆ ಮುಂಚೆನೆ ಗೊತ್ತಿತ್ತು, ಚುನಾವಣೆ ಸಂದರ್ಭದಲ್ಲೇ ಗೊತ್ತಿತ್ತು ಅಂತಂದ್ರೆ ಏನ್ ಮಾಡ್ತಿದ್ರು? ಇವ್ರೊಂದು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಕಂಪ್ಲೇಂಟ್ ಕೊಟ್ಟಿದಾರ, ನನ್ ಮೇಲೆ ಈ ತರ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಒಂದು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಮತ್ತೆ ನೋಡಿ, ಅವರು ಮಾಡಿರೋ ಕೆಲಸವನ್ನ ಇವತ್ತು ಸಿಕ್ಕಾಕೊಂಡಿದ್ದಾರೆ. ನೋಡಿ, ಈ ರೀತಿಯಾದಂತ ಹಲವಾರು ಘಟನೆಗಳು ಬಂದು ಹೇಳೋರು. ನಾನು ಕೂಡ ಈ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ, ಹಾಗೆ ಜನರಲ್ ಎಲೆಕ್ಷನ್ ಅಲ್ಲಿ 2023 ಕಂಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಬಂದು ಹೇಳೋರು, ಅಧಿಕಾರಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಹೆದರಿಸ್ತಾರೆ, ಬೆದರಿಸ್ತಾರೆ
ಅಂತ ಹೇಳಿ ಸಾಕಷ್ಟು ಜನ ಬಂದು ಹೇಳೋರು. ನಾವು ಅವ್ರಿಗೆ ಹೇಳ್ತಾ ಇದೀವಿ, ನೀವ್ ಯಾಕೆ ಹೋಗೋ ಒಂದು ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳಿದಂತ ಸಂದರ್ಭದಲ್ಲಿ, ಮೇಡಮ್ ಕೆಲಸ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಜೀವನೇ ಹೊಟ್ಟೋದ್ರೆ ಏನ್ ಮಾಡೋದು ಅಂದ್ರೆ ಯಾವ ರೀತಿ ಭಯದ ವಾತಾವರಣದಲ್ಲಿ ಈತ ಇಟ್ಟಿದ್ದ ಅನ್ನೋ ಒಂದು ಸಂಗತಿ ನಮಗೂ ಕೂಡ ಆವಾಗ ಗೊತ್ತಾಯ್ತು. ಇವತ್ತು ಯಾರೋ ಒಬ್ಬ ಧೈರ್ಯ ಮಾಡಿ ಬಂದು ತನ್ನ ಜೀವ ಬೆದರಿಕೆ ಆಗಿದೆ ಅಂತ ಇದ್ರೂ ಕೂಡ ಅವ್ರಿವತ್ತು ಅವ್ರ ಮನೆಯವರೆಲ್ಲಾರು ಕೂಡ ಹೆದರ್ಕೊಂಡಿರೋ ಪರಿಸ್ಥಿತಿಲಿ ಇರ್ತಾರೆ. ನಾಳೆ ಏನಾಗುತ್ತೋ, ಅವರೆಲ್ಲ ಮಾಮೂಲಿ ಮನುಷ್ಯರು. ಅವ್ರ ಆಡಿಯೋದಲ್ಲಿ ಹೇಳ್ತಾರೆ ಇವ್ರು, 5 ವರ್ಷ ನಾನು MLA, ಯಾರು ಏನ್ ಮಾಡ್ಕೊಳಕಾಗುತ್ತೆ, ನಿನ್ನ ಏನೋ ಮಾಡ್ಬಿಡ್ತೀನಲ್ಲೋ, ನಿನ್ನ ಇದೆಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಏನೋ ಮಾಡ್ಬಿಡ್ತೀನಲ್ಲೋ ಅಂತ ನನ್ನ ಆಡಿಯೋನೇ ಅಲ್ಲ ಅಂತ ಹೇಳ್ತಾರೆ ಅವರು. ಯಾರ್ಯಾರ್ದೋ ಮಿಮಿಕ್ರಿ ಮಾಡ್ತಾರೆ, ಯಾರ್ಯಾರ್ದೋ ಆಡಿಯೋಗಳನ್ನು ಬಿಡ್ತಾರೆ, ನಂದು ಆಡಿಯೋನೇ ಇಲ್ಲ. ಅವರು ಬಹಳ ಸಿನಿಮಾ ಮಾಡಿದ್ದಾರೆ, ಹೌದು ಸತ್ಯ. ಸಿನಿಮಾ ನಿರ್ದೇಶಕರು, ನಿರ್ಮಾಪಕರು ಎಲ್ಲಾರು ಇರ್ಬೋದು. ಆದ್ರೆ ನಿಜವಾಗ್ಲೂ ಆಗಿರುವಂತ ಘಟನೆಗಳನ್ನ ಆಡಿಯೋದಲ್ಲಿ ಆಚೆ ಬಂದಿದೆ. ಇವ್ರದೇ ಅಲ್ಲ ಅಂತಿದ್ರಿ, ಇವತ್ ಯಾಕಪ್ಪ ಆಂಧ್ರಾಗ್ ಓಡೋಗ್ಬೇಕಾಗಿತ್ತು, ಇಲ್ಲೇ ಇದ್ದು ಎದುರಿಸ್ಬೋದಿತ್ತಲ್ಲ. ಕೋಲಾರಿಂದ ಯಾಕೆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕಿತ್ತು? ನೀವು ದಲಿತರ ಬಗ್ಗೆ ಮಾತಾಡ್ತೀರಿ, ಚುನಾವಣೆ ಸಂದರ್ಭದಲ್ಲಿ ಎಲ್ರು ನನ್ನ ದೇವರುಗಳು ಅಂತ ಮಾತಾಡ್ತೀರಿ, ಅವ್ರು ಎಲ್ರ ಹತ್ರನೂ ಹೋಗಿ ಮತವನ್ನ ಕೇಳ್ತೀರಿ, ಮತ ಭಿಕ್ಷೆ ನೀಡಿ ಅಂತ ಕೇಳ್ತೀವಿ. ನಾವೆಲ್ಲ ರಾಜಕಾರಣಿಗಳು ಅಷ್ಟೇ ಅಲ್ವಾ? ಇವತ್ತು ನೀವು ದಲಿತರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಿ, ಒಕ್ಕಲಿಗರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಿ, ಆ ಮಹಿಳೆಯರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಿ. ನೀವಿರುವಂತ ಪಕ್ಷದಲ್ಲಿ ಮರ್ಯಾದ ಪುರುಷೋತ್ತಮ ರಾಮನನ್ನ ನಮ್ಮ ಪಕ್ಷದ ಸ್ವತ್ತು ಅಂತ ಹೇಳಿ ನೀವು ಚುನಾವಣೆಯನ್ನ ಮಾಡ್ತೀರಿ. ಅಂತ ಒಂದು ಹೆಸರನ್ನ ಇಟ್ಕೊಂಡು ಇವತ್ತು ಬಿಜೆಪಿ ಪಕ್ಷ ಇರುವಂತ ಸಂದರ್ಭದಲ್ಲಿ ನೀವು ಬಂದು ನಾಯಕರುಗಳು ನೀವು ಏನ್ ಹೇಳ್ತೀರಿ ಇದಕ್ಕೆ? ನೀವು ಊನ ಇವ್ರು ಏನ್ ಮಾತಾಡಿದ್ದಾರೆ ಇದಕ್ಕೆ ನೀವು ಸಮರ್ಥಿಸ್ತೀರಾ ಅಥವಾ ಇಲ್ಲ ಇದು ತಪ್ಪು ಅಂತ ಹೇಳ್ತೀರಾ? ಅದನ್ನಾದ್ರೂ ಬಂದು ಹೇಳ್ಬೇಕಲ್ಲ. ನೀವು ನಿಮ್ಮ ಸಂಸ್ಕಾರ, ನಿಮ್ಮ ಹಿನ್ನೆಲೆ ಇದೇನಾ? ಹಿಂದೂಗಳು ನಾವೆಲ್ಲ ಒಂದು ಅಂತ ಇವ್ರು ಹೇಳ್ತಾರೆ. ಹಾಗಾದ್ರೆ ದಲಿತರು ಯಾರು ಹಿಂದೂಗಳಲ್ವಾ? ಒಕ್ಕಲಿಗರು ಹಿಂದೂಗಳಲ್ವಾ? ಇವ್ರ ಬಗ್ಗೆ ಹಿಂಗೇನಾ ಮಾತಾಡೋದು? ಹೆಣ್ಮಕ್ಳು ಎಲ್ಲಿ ಮಾತಾಡ್ತೀರಿ? ನಿಮ್ಗೂ ಇಬ್ರು ಹೆಣ್ಮಕ್ಳಿದಾರೆ ಸ್ವಾಮಿ. ಈ ರೀತಿ ಮಾತುಗಳನ್ನ ಆ ಚೆಲುವರಾಜು ಗುತ್ತಿಗೆದಾರರು ಅವ್ರ ಬಂಡವಾಳ ಹಾಕ್ತಾರೆ, ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ರೆ ಕಂಪ್ಲೀಟ್ ಬಿಲ್ ಆಗುತ್ತೆ, ಇಲ್ಲ ಅಂತಂದ್ರೆ ಅವ್ರದ್ದೇನಾಗುತ್ತೆ ಆಗತ್ತೆ. ಹೂ ಗೇವ್ ಯು ದ ರೈಟ್? ಅವ್ರ ಅಡಿಯಾಳ ಹಾಗಾದ್ರೆ ಗುತ್ತಿಗೆದಾರರೆಲ್ಲ? ಇವರು ಜನಪ್ರತಿನಿಧಿ MLA ಅಂತ ಹೇಳಿದ ತಕ್ಷಣ ಇವ್ರು ಹೇಳ್ದಂಗ್ ಕೇಳ್ಬೇಕಾ? ಇವ್ರು ಕೇಳಿದಷ್ಟು ಲಂಚ ತಗೊಂಡೋಗ್ ಕೊಡ್ಬೇಕಾ? ಇವ್ರ ಹೆಂಡತಿ ತಾಯಿ ಅಂತ ಮಾತಾಡ್ತಾರಲ್ಲ, ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿರುವಂತದ್ದು? ಇದೇ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮೇಲೆ ಇವ್ರು ಆಯ್ಕೆ ಆಗಿರುವಂತದ್ದು. ಇದೇ ಜನ ಯಾರು ಇವ್ರನ್ನ ಮೇಲೆ ಕೂರ್ಸಿದ್ದಾರೆ MLA ಸ್ಥಾನದಲ್ಲಿ, ಇದೇ ಜನಗಳು ಮನಸ್ಸು ಮಾಡಿದ್ರೆ ಇವ್ರನ್ನ ಕೆಳಗಿಳಿಸಬಹುದು. ಅದನ್ನ ಮರೆತು ನಾನ್ MLA, ನನ್ನ ಯಾರು ಏನು ಮಾಡಕ್ ಆಗೋದಿಲ್ಲ ಅನ್ನೋ ಒಂದು ದುರಹಂಕಾರದಲ್ಲಿ ನೀವು ಮಾತಾಡ್ತೀರಿ ಅಂತಂದ್ರೆ ಇವತ್ ಬಹಳ ಸುಲಭ. ನಾನ್ ಮಾತಾಡಿಲ್ಲ ಅಂತ ಹೇಳ್ಬಿಡ್ಬೋದು. ಇವತ್ತು ಧೈರ್ಯ ಮಾಡಿ ಒಬ್ಬ ಗುತ್ತಿಗೆದಾರ ಆಚೆಗಡೆ ಬಂದು ಅವ್ರು ಮಾತಾಡಿರುವಂತ ಆಡಿಯೋಗಳನ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ತನಿಖೆ ಆಗತ್ತಲ್ಲ. ಈಗ ಇದು ಯಾವತ್ತೋ ಆಗಿರುವಂತ ಘಟನೆ ಆಗಿರಬಹುದು, ಈಗ ತಂದು ಹಾಕ್ತಾ ಇದ್ದಾರೆ. ಈ ಟೈಮಿಂಗ್ಸ್ಗೆ ಕಾರಣ ಏನು? ಒಂದು ಕಡೆಯಿಂದ ಕಾಂಗ್ರೆಸ್ನ ಮೇಲೆ ಮೂಢ ಆರೋಪ ಬಂತು, ವಾಲ್ಮೀಕಿ ಆರೋಪ ಬಂತು, ಇದಕ್ಕೆ ಕೌಂಟರ್ ಆಗಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಅನೇಕ ನಾಯಕರು ಹೇಳ್ತಾ ಇರೋದು. ಅಲ್ಲ, ಯಾವತ್ತೇ ಮಾತಾಡಿದ್ರುನು ಮಾತಾಡಿರೋದ್ ಸರಿನಾ? ಯಾವತ್ತೇ ಮಾತಾಡಿದ್ರು ಇದು ಮಾತಾಡಿರೋದ್ ತಪ್ಪಲ್ವಾ? ದ್ವೇಷ ರಾಜಕಾರಣ ಅಂತ ಅಂದ್ರೆ ಈಗ ಮೂಡಾ ಕೇಸ್ ಯಾವಾಗೋ ಆಗಿರೋದನ್ನ ಇವ್ರು ತಗೊಂಡ್ ಬಂದ್ ಸುಮ್ನೆ ಇವಾಗ ಸುದ್ದಿ ಮಾಡ್ಲಿಲ್ವಾ? ಇವತ್ತಾಗಿದ್ಯೋ ನೆನ್ನೆ ಆಗಿದ್ಯೋ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಯಾವತ್ತಾಗಿದೆ ಅಂತ. ಇವ್ರು ಸಮರ್ಥಿಸ್ಕೋಬೇಕಾಗಿರೋದು ಅಥವಾ ಇವ್ರು ಹೇಳ್ಬೇಕಾಗಿರುವಂತದ್ದು ಆತ ಮಾತಾಡಿರೋದು ತಪ್ಪು, ದಲಿತರ ಬಗ್ಗೆ ನಾವು ಆ ರೀತಿ ನಮ್ಮ ನಿಲುವು ಇಲ್ಲ ಅಥವಾ ಇದೆ ಅನ್ನೋದನ್ನ ಅವ್ರು ಹೇಳ್ಬೇಕು. ಅದ್ಬಿಟ್ಟು ಯಾವತ್ತರದೋ ಟೈಮಿಂಗ್ ಅಲ್ಲ ಇಲ್ಲಿ ಮುಖ್ಯ. ಒಬ್ಬ ಜನಪ್ರತಿನಿಧಿ ಯಾವ ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲಿ ನೀವು ಈ ರೀತಿ ಮಾತಾಡುವಂತದ್ದು ಎಷ್ಟು ಸರಿ? ಯಾಕೆ ನಿಮ್ಗೆ ಯಾರ್ರೀ ಅಧಿಕಾರ ಕೊಟ್ಟಿದ್ದು? ಅಂದ್ರೆ ನೀವು ಒಬ್ಬ ಜೀವನ ಅಷ್ಟು ಸುಲಭನ ಒಂದು ಜೀವ ತೆಗೆಯುವಂತದ್ದು? ಇಷ್ಟು ಸುಲಭವಾಗಿ ಒಬ್ಬ ಜೀವನ ತೆಗಿಬಹುದು, ಜೀವ ಬೆದರಿಕೆ ಹಾಕ್ತಿವಿ ಅಂತಂದ್ರೆ ಯಾವಾಗ ಧೈರ್ಯದ ಮೇಲೆ ಜೀವ ತೆಗಿತೀರಿ? ಒಂದು 15 ವರ್ಷದಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ, ಇವತ್ತಿನವರೆಗೆ ಈ ತರದ ಯಾವುದೇ ದೂರು ಬಂದಿಲ್ಲ ನನ್ನ ವಿರುದ್ಧ. ಈಗ ಮಾಡ್ತಾ ಇದ್ದಾರೆ, ಇದು ಷಡ್ಯಂತ್ರ. ಇದು ಇವತ್ ಅವ್ರ ಬಗ್ಗೆ ಯಾವ್ದೇ ದೂರ್ ಬಂದಿಲ್ಲ ಅಂತ ಅಂದ್ರೆ ಬಹಳ ಹಾಸ್ಯಾಸ್ಪದ ಅನ್ಸುತ್ತೆ. ಇಡೀ ರಾಜರಾಜೇಶ್ವರಿ ನಗರ ಕ್ಷೇತ್ರ ಯಾವ್ದಕ್ಕೆ ಹೆಸರುವಾಸಿಯಾಗಿತ್ತು, ಇವ್ರ ಹೆಸರು ಯಾವ್ದ್ಯಾವ್ದಕ್ ಬಂದಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ನಾವ್ ಹೇಳೋಂತ ಅವಶ್ಯಕತೆ ಇಲ್ಲ ಯಾವ್ಯಾವ ಕೇಸ್ಗಳಲ್ಲಿ ಯಾವ್ಯಾವ ಒಂದು ಸಂದರ್ಭದಲ್ಲಿ ಇವ್ರ ಹೆಸರುಗಳು ಬಂದಿತ್ತು ಅಂತ. ಯಾವ್ದೇ ದೂರ್ಗಳು ಬಂದಿರುವಂತದ್ದಲ್ಲ. ಇವತ್ತು ಬಂದಿದ್ಯಲ್ಲ, ಇವತ್ತು ಒಬ್ಬ ಧೈರ್ಯ ಮಾಡಿ ಆತನ ಜೀವವನ್ನ ಲೆಕ್ಕಿಸ್ದೆ ಬಂದ್ ಆಚೆಗಡೆ ಬಂದು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿ ಆತ ಒಬ್ಬ ಸಾಮಾನ್ಯ ಗುತ್ತಿಗೆದಾರ, ಆತನ ಹಿನ್ನೆಲೆನೋ ಕೇಳಿಸ್ಕೊಂಡ್ರೆ ಆತನೇ ಹೇಳಿದಾನೆ ಅವ್ನು ಯಾವ ರೀತಿ ಹಂತವಾಗಿ ಮೇಲ್ ಬಂದಿದ್ದಾನೆ ಅಂತ. ಒಬ್ಬ ಸಾಮಾನ್ಯ ಗುತ್ತಿಗೆದಾರ. ಇವತ್ತು ಡಿಫ್ರೆನ್ಸ್ ಏನಿದೆಯಲ್ಲ, ಒಬ್ಬ MLA ಆಗಿರ್ಬೋದು, ಒಬ್ಬ ಸಾಮಾನ್ಯ ಪ್ರಜೆ ಆಗಿರ್ಬೋದು, ಬಹಳಷ್ಟಿದೆ.
ಆತ ಬಂದು ಆಚೆಗಡೆ ಬಂದು ಇವ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಆತನಿಗೆ ಎಷ್ಟು ಜೀವ ಭಯ ಇರ್ಬೇಕು, ಆತನ ಕುಟುಂಬದ ಬಗ್ಗೆ ಯೋಚನೆ ಮಾಡಿ. ಇವತ್ ಬಂದು ಆಚೆಗಡೆ ಬಂದು ಅವ್ನ್ ಧೈರ್ಯವಾಗಿ ಬಂದು ಹೇಳ್ತಾ ಇದ್ದಾನಲ್ಲ, ನಿಮ್ಮ ಉತ್ತರ ಏನು? ಇವತ್ತೇನು ಇಲ್ಲ ಅಂತ ಹೇಳ್ಬಿಡ್ತೀರಿ. ತನಿಖೆ ಆಗತ್ತೆ, ಗೊತ್ತಾಗತ್ತೆ. ನಿಮ್ದೇನು ತಪ್ಪೇ ಇಲ್ದೆ ಹೋಗಿದ್ರೆ ನೀವ್ ಯಾಕೆ ಓಡೋಗ್ತಾ ಇದ್ರಿ? ನೀವ್ ಯಾಕೆ ನಿಮ್ಮನ್ನ ಯಾಕೆ ಕೋಲಾರಿಂದ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ಬೇಕಿತ್ತು? ಇರ್ಬೋದಿತ್ತು, ಎದುರಿಸಬಹುದಿತ್ತಲ್ಲ ನೀವು ನಿಮ್ಮನ್ನ ಇಲ್ಲಿ. ಇದು ಷಡ್ಯಂತ್ರ ಅಂತ ಸರ್ಕಾರ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ. ನಾನು ನಿರೀಕ್ಷಣಾ ಜಾಮೀನು ಪಡೆದುಕೊಳ್ಬೇಕಾಗಿತ್ತು. ಇವತ್ತು ರಜಾ ಇದೆ, ನಾಳೆ ರಜಾ ಇದೆ. ನೋಡಿ, ಅಷ್ಟೊಂದು ಪ್ರಾಮುಖ್ಯತೆಯನ್ನ ಅವ್ರಿಗೆ ಅವರೇ ಕೊಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಜನಪರವಾದಂತ ಆಡಳಿತವನ್ನ ನಡೆಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಹೊರತು ಇವ್ರಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಈ ಕ್ಷೇತ್ರದ ಶಾಸಕರಿಗೆ ಕೊಡುವಂತ ಅವಶ್ಯಕತೆ ಇದೆ ಅಂತ ನಾವಾದ್ರೂ ಅನ್ಕೊಂಡಿಲ್ಲ. ಅವ್ರ ಭ್ರಮೆಯಲ್ಲಿದ್ದಾರೆ. ಅವ್ರು ಇನ್ನೂ ಬಿಜೆಪಿ ಸರ್ಕಾರ ಇದೆ ಅನ್ನೋ ಒಂದು ಭ್ರಮೆಯಲ್ಲಿ ನನ್ಗೆ ಎಲ್ಲಾರು ನನ್ನ ಮಾತು ಕೇಳ್ಬೇಕು, ನಾನ್ ಹೇಳ್ದಂಗ್ ನಡ್ಕೋಬೇಕು, ನಾನು ಕೇಳ್ದಷ್ಟು ದುಡ್ಡು ತಂದು ಕೊಡ್ಬೇಕು ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಪಾಪ ಅವ್ರಿಗೆ ಬ್ರಹ್ಮ ನಿರಸನ ಆಗಿದೆ ಇವತ್ತು. ಇದು ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಇಂತ ಯಾವುದೇ ಘಟನೆಗಳನ್ನ ಸಹಿಸೋದಿಲ್ಲ. ನಿನ್ನೆ FIR ಆಗಿದೆ, ಇವತ್ತು ಪೊಲೀಸ್ ಅವ್ರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಇದ್ದ ಕಡೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ಆಗ್ರಹ ಮಾಡ್ತೇವೆ, ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಬ್ಬ ಜನಪ್ರತಿನಿಧಿಯಿಂದ ಬಂದಿರುವಂತ ಭಾಷೆಗಳು, ಅದೇ ಒಬ್ಬ ಮಾಮೂಲಿ ವ್ಯಕ್ತಿ ಆಗಿದ್ರೆ ಇವತ್ತು ಬಿಡ್ತಿದ್ರ? ಮಾಮೂಲಿ ವ್ಯಕ್ತಿ ಈ ತರ ಜಾತಿ ನಿಂದನೆ ಮಾಡಿದಿದ್ರೆ ಬಿಡ್ತಿದ್ರ? ಅವ್ರನ್ನ ಬಿಡ್ತಿರ್ಲಿಲ್ಲ. ಯಾವ ರೀತಿ ಒಬ್ಬ ಸಾಮಾನ್ಯ ಪ್ರಜೆಗೆ ಶಿಕ್ಷೆ ಆಗುತ್ತೋ ಇಂತಹ ಸಂದರ್ಭದಲ್ಲಿ ಅದೇ ಶಿಕ್ಷೆ ಈತನಿಗೂ ಕೂಡ ಆಗ್ಬೇಕು ಅನ್ನೋದು ನಮ್ಮ ಆಗ್ರಹ. ಈಗ ಅದೇ ವಿಡಿಯೋದಲ್ಲಿ ಮತ್ತೊಂದು ಆರೋಪ ಮಾಡಿದ್ದಾರೆ ಮುನಿರತ್ನ ಅವರು. ಈ ದೂರುದಾರ ಚೆಲುವರಾಜು ಈ ಹಿಂದೆ ಇದೇ ಒಂದು 10-20 ಜನ ಒಕ್ಕಲಿಗರ ಮೇಲೆ ಇದೇ ತರದ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಸೊ ಅವರು ಪ್ರತಿಯೊಬ್ಬರ ಮೇಲೂ ಕೇಸ್ ಹಾಕ್ತಾನೆ ಇರ್ತಾರೆ. ನನ್ನ ಮೇಲೂ ಕೇಸ್ ಹಾಕಿದ್ದಾರೆ. ಅಲ್ಲ, ಅದು ಕೋರ್ಟ್ ತೀರ್ಮಾನ ಮಾಡುತ್ತಲ್ಲ. ಇವ್ರು ಯಾಕೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಚೆಲುವರಾಜ್ ಅವ್ರ ಮೇಲೆ? ಇಲ್ಲ, ನನ್ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ. ನೀವ್ ಓಡೋಗೋ ಬದಲು ಅದೇ ಸಮಯನ ನೀವ್ ವಿಡಿಯೋ ಮಾಡುವಂತ ಸಮಯನ ಒಂದು ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ನಮ್ಗೆ ಚೆಲುವರಾಜು ಇದು ರಿಪೀಟೆಡ್ ಅಫೆಂಡರ್, ಈ ತರ ಎಲ್ಲರ ಮೇಲೂ ಕೇಸ್ ಹಾಕಿದ್ದಾರೆ, ನಮ್ಮ ಮೇಲೂ ಕೇಸ್ ಹಾಕ್ತಾ ಇದಾರೆ ಅಂತ ಹೇಳಿ ಆ ವಿಡಿಯೋ ಮಾಡುವಂತ ಸಮಯನ ಇದಕ್ಕೆ ಉಪಯೋಗಿಸ್ಕೋಬಹುದಿತ್ತಲ್ಲ. ಯಾಕೆ ಮಾಡ್ಲಿಲ್ಲ? ಬರೀ ಸಿನಿಮಾ ತೆಗಿತೀನಿ, ಸಿನಿಮಾ ನಿರ್ದೇಶನ ಮಾಡ್ತೀನಿ ಅಂತ ಹೇಳಿ ಎಲ್ಲದಕ್ಕೂ ವಿಡಿಯೋ ಮಾಡೋದು, ಎಲ್ಲದಕ್ಕೂ ಸಿಡಿಗಳು ಮಾಡ್ಕೊಳ್ಳೋದು, ಬರೀ ಇದೇನಾ? ನಿಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿರುವಂತದ್ದು ಸಮಾಜಕ್ಕೆ ಉತ್ತಮವಾದಂತ ಕೆಲಸಗಳನ್ನ ಮಾಡ್ಲಿ, ಒಂದು ಸಂದೇಶ ಕೊಡ್ಲಿ ಅಂತ ಹೊರತು ಈ ರೀತಿಯಾಗಿ ಇನ್ನೊಬ್ರ ಹೆಂಡತಿ ಬಗ್ಗೆ, ಇನ್ನೊಬ್ರ ತಾಯಿ ಬಗ್ಗೆ, ಇನ್ನೊಂದು ಜೀವದ ಬಗ್ಗೆ, ಒಬ್ರು ದಲಿತರ ಬಗ್ಗೆ, ಒಬ್ರು ಒಕ್ಕಲಿಗರ ಬಗ್ಗೆ ಮಾತಾಡಿ ಅಂತ ಅಲ್ಲ. ಸರ್, ನಾನು ಕೂಡ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾವ್ ಈ ರೀತಿಯಾದಂತ ವಾತಾವರಣದಲ್ಲಿ ಬೆಳೆದಿಲ್ಲ. ನಾವ್ ಯಾವ್ದೇ ಷಡ್ಯಂತ್ರ ಮಾಡಿ ಇವ್ರ ಮೇಲೆ ಏನೋ ಷಡ್ಯಂತ್ರವನ್ನ ಮಾಡ್ಬೇಕು, ಇವ್ರಿಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಬೇಕು ಅನ್ನೋ ಒಂದು ಹಿನ್ನೆಲೆ ನಮ್ಮಲ್ಲಿ ಇಲ್ಲ. ಅವ್ರ ಸಂಸ್ಕಾರ ಏನಿದೆ, ಅವರ ಹಿನ್ನೆಲೆ ಏನಿದೆ ಅಂತ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ. ಅವರ ಸಂಸ್ಕಾರ, ಹಿನ್ನೆಲೆ, ಅವರ ಭಾಷೆಯಲ್ಲಿ ಬಂದಿದೆ ಆಚೆ. ಓಕೆ, ಥ್ಯಾಂಕ್ ಯು ಮೇಡಮ್. ಕುಸುಮಾ ಮೇಡಮ್, ನಮ್ಮ ಜೊತೆ ಮಾತನಾಡಿದಕ್ಕೆ ಇಷ್ಟೊತ್ತು ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.